ವೆಲ್ಕಮ್ ಬ್ಯಾಕ್ ಟು ಬೊಂಬಾಟ್ ಕಿಚನ್. ಇವತ್ತು ನಾನು ಮಟನ್ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿದೆ ಹಾಗೂ ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿದೆ. ನೀವು ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡ್ಕೊಳ್ಳಿ. ಮತ್ತೆ ನೀವು ಖಂಡಿತವಾಗಿ ಮಾಡ್ತಾ ಇರ್ತೀರಾ. ನಾನು ರೈಸ್ ಮಾಡಿದ್ದೆ ಸಿಂಪಲ್ಲಾಗಿ. ನೋಡಿ, ರೈಸ್ ಜೊತೆ ಅಂತೂ ಆಹಾ, ತುಂಬ ಅಂದರೆ ತುಂಬ ಘಮ್ ಅಂತ. ಈಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ಮತ್ತು ಪೀಸ್ಗಳು ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಹೇಳೋಕ್ಕಾಗಲ್ಲ. ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಮಟನ್ ಸಾಂಬಾರು ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಮಟನ್ ತಂದಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ. ಮಟನ್ ಕೂಡ ಫ್ರೆಶ್ ಆಗಿದೆ. ಇದನ್ನು ಒಂದೆರಡು ಸರಿ ತೊಳೆದು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಕೆಲವು ಮಸಾಲೆಗಳನ್ನು ಹಾಕಿ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಮಸಾಲೆಗಳನ್ನು ಹಾಕಿ ಇದಕ್ಕೆ ಮ್ಯಾರಿನೇಟ್ ಮಾಡಿಡೋಣ. ಫಸ್ಟ್ ನಾನು ಹಾಕ್ತಿದ್ದೀನಿ, ಇಲ್ಲಿ ಖಾರದ ಪುಡಿ ಹಾಕ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇದನ್ನೆಲ್ಲ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ನಾವಿಲ್ಲಿ ಎಣ್ಣೆನ ಉಪಯೋಗಿಸಿದ್ದೀನಿ. ಎಣ್ಣೆ ಬೇಡ ಅನ್ನೋರು ನೀವು ಇಲ್ಲಿ ತುಪ್ಪನೂ ಉಪಯೋಗಿಸ್ಕೋಬೋದು. ಇದು ಹಾಕಿ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗ ಹಾಕಿಲ್ಲ, ನಂತರದಲ್ಲಿ ಹಾಕ್ತಿದ್ದೀನಿ. ಅಂದರೆ ಪೇಸ್ಟ್ನ ಹಾಕ್ತಾಯಿಲ್ಲ ನಾನು, ಶುಂಠಿ ಮತ್ತು ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ. ಒಂದು ಸಣ್ಣದಾಗಿ ಮಸಾಲೆ ರುಬ್ಕೋಬೇಕು ನಾವು. ನೋಡಿ, ಈ ರೀತಿ ನೀವು ಮ್ಯಾರಿನೇಟ್ ಮಾಡಿಟ್ರೆ ಎಲ್ಲ ಒಂದು ಮಟನ್ಗೂ ತುಂಬ ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ನಾನು ಹೀಗೆ ಇಡ್ತೀನಿ. ಈಗ ಮಧ್ಯದಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಮಟನ್ ಪೀಸ್ ಮಾಡಿ. ಈಗ ಮುಚ್ಚಿ ಅರ್ಧ ಗಂಟೆ ಇಡೋಣ ಇದನ್ನು. ಮಟನ್ಗೆ ಗ್ರೇವಿ ಚೆನ್ನಾಗಿ ಬರಬೇಕು ಅಂದರೆ ಮಸಾಲೆಗಳನ್ನ ರುಬ್ಬಿ ಹಾಕಲೇಬೇಕು. ಅದಕ್ಕೆ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಣ ಕೊಬ್ಬರಿ ಅಂದರೆ ಮೀಡಿಯಮಾಗಿ ಒಣಗಿರೋ ಕೊಬ್ಬರಿ, ಇಲ್ಲ ಅಂದರೆ ನೀವು ಹಸಿ ಕೊಬ್ಬರಿ ಬೇಕಾದ್ರೆ ತೊಗೋಬೋದು. ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಅಂದರೆ ಮೀಡಿಯಮಾಗಿ ಈ ಥರ ಇದ್ದರೆ ಸಾಕು, ಯಾಕಂದರೆ ರುಬ್ಬೋದಲ್ಲ ಅದು. ಅದರಿಂದ ನಂತರ ಇದಕ್ಕೆ ಮೇಯ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರೋದು ಪುದೀನ. ಒಂದು ಹಿಡಿ ಪುದೀನ ತೊಗೊಂಡಿದ್ದೀನಿ. ಹಾಗೂ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಅಂಗಡಿಯಿಂದ ತರಕ್ಕೆ ನೆನಪಿಲ್ಲ, ಹಳೆ ಬಿದ್ವು, ಅವನ್ನೇ ತೊಗೊಂಡಿದ್ದೀನಿ. ಮತ್ತು ಗ್ರೇವಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಗೋಡಂಬಿ ಪೀಸ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕೋದ್ರಿಂದ. ಹಾಗೆ ಜೊತೆಗೆ ಮತ್ತು ನಾನು ಇಲ್ಲಿ ನೆನೆಸಿರುವಂತಹ ಬಾದಾಮಿನ ತೊಗೊಂಡಿದ್ದೀನಿ. ಒಂದು 5ರಿಂದ 6 ತೊಗೊಂಡ್ರೆ ಸಾಕು. ಇದನ್ನು ಕೂಡ ಹಾಕಿಬಿಟ್ಟು, ಹಾಗೆ ಜೊತೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಬೋದು, ಆದರೆ ಇದೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಎಲ್ಲ ಐಟಮ್ಗಳನ್ನು ನುಣ್ಣಗೆ ನಾನು ಗ್ರೈಂಡರಲ್ಲಿ ರುಬ್ಕೊಂಡ್ಬರ್ತೀನಿ. ನೀವು ಮಿಕ್ಸಿಯಲ್ಲಿ ಬೇಕಾದ್ರೆ ರುಬ್ಕೋಬೋದು, ನಾನು ಗ್ರೈಂಡರಲ್ಲಿ ರುಬ್ತಾಯಿದ್ದೀನಿ. ಈ ಎಲ್ಲ ಐಟಮ್ಗಳು ಹಾಕಿದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಮ್ಮ ಮಟನಿಗೆ ಗ್ರೇವಿ ಇದ್ರೂ ತುಂಬ ಚೆನ್ನಾಗಿರಲ್ಲ, ಆದ್ದರಿಂದ ಇದು ರುಬ್ಕೊಂಬರೋಣ ನಾವು. ಒಂದು ಬಾಣಲೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 200 ml ನಾನು, ಅಥವಾ ನೀವು ಕಡಿಮೆ ಮಾಡಿದ್ದೀರ ಅಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಯಾಕಂದರೆ ಇದೇ ಎಣ್ಣೆನ ನಾನು ನಂತರ ಸಾಂಬಾರಿಗೂ ಕೂಡ ಹಾಕ್ತೀನಿ, ಅಂದರೆ ಗ್ರೇವಿಗೂ ಕೂಡ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ದೊಡ್ಡ ಗಾತ್ರದ ಈರುಳ್ಳಿನ, ಅಂದರೆ ಮೀಡಿಯಮ್ ಇದ್ದರೆ 2 ತೊಗೊಳ್ಳಿ, ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಈ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಫುಲ್ಲು ನಾವು ಕ್ರಂಚಿ ಅಂದರೆ ಹಿಂಗೆ ಅದ್ರ ಏನಾಗಬೇಕು, ಪೀಸ್ ಆಗಬೇಕು, ಅದು ಪುಡಿ ಆಗಬೇಕು, ಆ ಥರ ಆಗಬೇಕು. ಎಣ್ಣೆ ಕಾದ್ಮೇಲೆ ಎಲ್ಲ ಆನಿಯನ್ನು ಬ್ಯಾಚ್ ವೈಸ್ ಮಾಡಿ ಹಾಕ್ತೀನಿ. ಒಂದೇ ಸರಿ ಇಷ್ಟು ಸಾಕಾಗಲ್ಲ, ಎಣ್ಣೆ ಕಡಿಮೆ ಆಗುತ್ತೆ. ಆದ್ದರಿಂದ ನಾನು ಬ್ಯಾಚ್ ವೈಸ್ ಮಾಡಿ ಸ್ವಲ್ಪನೇ ಕರ್ಕೊಂಡು ಇಟ್ಕೊತೀನಿ. ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ಬೇಕಾದರೆ ಒಂದು ಹಾಕಿ ನೋಡ್ಕೊಳ್ಳಿ ಬಿಸಿ ಹಾಕಿದೆ ಇಲ್ಲ. ಆನಿಯನ್ ಅಂದರೆ ಈರುಳ್ಳಿ ಹಾಕಿದ್ಕೊಳ್ಳಿ, ಈರುಳ್ಳಿ ಮೇಲೆ ಬರಬೇಕು. ಈಗ ಬಿಸಿಯಾಗಿದೆ. ಈಗ ಸ್ವಲ್ಪ ನಾನು 2 ಬ್ಯಾಚ್ ಮಾಡ್ಕೊಳ್ತೀನಿ. ಇದನ್ನು ಗೋಲ್ಡನ್ ಬ್ರೌನ್ ಆಗಬೇಕು. ಇದು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಕಪ್ ಮಾಡ್ಕೋಬೇಡಿ, ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ.
ಸ್ವಲ್ಪನೇ ಆಗಿದೆ, ಈಗ ಇನ್ನೂ ಸ್ವಲ್ಪ ಆಗಬೇಕದು. ನೋಡಿ ಈಗ ಆಗಿದೆ, ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಇದನ್ನು ತೆಗೆದಿಡೋಣ. ತೀರಾ ಕಪ್ ಮಾಡ್ಕೊಬೇಡ್ರಿ, ಈ ಲೆವೆಲಲ್ಲಿ ಬಂದರೆ ಸಾಕಾಗುತ್ತೆ. ನಂತರದಲ್ಲಿ ಇದೇನಾಗುತ್ತೆ ಅಂದರೆ ಕ್ರಿಸ್ಪಿ ಆಗುತ್ತೆ. ಇಷ್ಟಾದರೆ ಸಾಕು. ನೋಡಿ, ಟಿಶ್ಯೂ ಪೇಪರ್ ಇತ್ತು ಅಂದರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ನೀವು. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕಷ್ಟೆ, ಜಾಸ್ತಿ ಕಪ್ಪಾಗೋದು ಬೇಡ. ಅಂದರೆ ಮುರಿದ್ರೆ ಇದು ಹಿಂಗೆ ಪಟ್ಟನಾಗಿ ಮುರಿಬೇಕು. ನೋಡಿ ಈ ರೀತಿಯಾಗಿ. ಈ ಬಿಸಿ ಇದೆ, ಸ್ವಲ್ಪ ಆರಿದ್ರೆ ಕರೆಕ್ಟಾಗುತ್ತೆ ಅದು. ನೋಡಿ ಈ ರೀತಿಯಾಗಿ ಪೌಡ್ರ್ ಆಗಬೇಕು. ಮುರಿದ್ರೆ ಕಟ್ಟಾಗಬೇಕಿತ್ತು. ನಾನು 2 ಬ್ಯಾಚ್ನೂ ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ. ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಆನಿಯನ್ ಕರ್ದಿರೋ ಎಣ್ಣೆ ಇತ್ತಲ್ಲ, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಎಣ್ಣೆ ಹಾಕ್ತಾಯಿಲ್ಲ. ಒಂದು 200 ml ತೊಗೊಂಡಿದ್ದೆ, ಅದೇ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ, ಅಂದರೆ ಮತ್ತೆ ಎಕ್ಸ್ಟ್ರಾ ಹಾಕ್ತಾಯಿಲ್ಲ ಅಂತ. ಆವಾಗಲೇ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಹಾಕಿದ್ವಿ, ಇವಾಗ ಸ್ವಲ್ಪ ಹಾಕಿದ್ದೀವಿ. ಎಣ್ಣೆ ಆಲ್ರೆಡಿ ಬಿಸಿನೇ ಇದೆ. ಹೀಗೆ ನಾನು ಆನಿಯನ್ ಸ್ವಲ್ಪ ಮ್ಯಾರಿನೇಟ್ ಕರ್ದಿದ್ನಲ್ಲ, ಅದರಿಂದ ಈಗ ನಾವೇನು ಮಟನ್ನ ಮ್ಯಾರಿನೇಟ್ ಆವಾಗಲೇ ಚಿಕನ್ ಅಂದೆ ನಾನು. ನೋಡಿ ಮಟನ್ನ ಮ್ಯಾರಿನೇಟ್ ಮಾಡಿದ್ವಿ, ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಎಲ್ಲ ಮಸಾಲನೂ. ಕೆಳಗಡೆ ಏನು ಸ್ವಲ್ಪ ನೀರು ಅಕಸ್ಮಾತ್ ಏನಾದ್ರು ಉಳಿದಿದ್ರೆ, ಎಣ್ಣೆ ಥರ ಉಳಿದಿದ್ರೆ ಅದನ್ನು ಕೂಡ ಎಲ್ಲನೂ ಹಾಕ್ಕೊಳ್ಳೋಣ ನಾವು. ನೋಡಿ ಎಲ್ಲನೂ ಹೀಗೆ ಹಾಕ್ಕೊಳ್ತಾ ಇದ್ದೀವಿ ಈಗ. ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾವೇನು ಗರಂ ಮಸಾಲ ಏನು ಹಾಕಬೇಕು ಅಂತ ಇಲ್ಲ, ಯಾಕಂದರೆ ಫಸ್ಟೇ ನಾವು ಮ್ಯಾರಿನೇಟ್ ಮಾಡೋ ಮಟನ್ ಏನು ಮ್ಯಾರಿನೇಟ್ ಮಾಡಿದ್ವಿ ಆವಾಗಲೇ ಹಾಕಿದ್ವಲ್ಲ, ಮತ್ತೇನು ಹಾಕಬೇಕು ಅಂತಿಲ್ಲ. ಈಗ ರುಬ್ಬಿರೋ ಮಸಾಲೆ ಇದೆ, ಅದನ್ನು ಕೂಡ ನೆಕ್ಸ್ಟ್ ಅಂದರೆ ಈ ಮಟನ್ ಬೇಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆದ್ದರಿಂದ ನಾನು 2 ಬ್ಯಾಚ್ ಆಗಿ ಇದನ್ನು ಬೇಯಿಸ್ಕೊಳ್ತೀನಿ. ಫಸ್ಟು ಇದನ್ನು ಖಾಲಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಜಾಸ್ತಿನೂ ಬೇಡ, ಹುಳಿ ಆಗಿಬಿಡುತ್ತೆ. 1/4 ಕಪ್ ಸಾಕು. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ. ಒಂದು 1/4 ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಂತರ ಮುಚ್ಚಿ ಇದನ್ನು 3 ವಿಸಲ್ನ ನಾನು ಕೂಗಿಸ್ಕೊಳ್ತೀನಿ. ನೋಡಿ 3 ವಿಸಲ್ನ ಇದನ್ನು ಹಾಕ್ಸ್ಕೊಂಬರ್ತೀನಿ. 3 ವಿಸಲ್ ಆದಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ ಕೆಳಗಡೆ. ಮಟನ್ ಕೂಡ ಒಂದು 50% ಬೆಂದಿದೆ, ಅಂದರೆ 3 ವಿಸಲ್ ಹಾಕಿದ್ದೀನಿ. ಮತ್ತು 2 ವಿಸಲ್ ಹಾಕಿದ್ರೆ ಸಾಕು ಅನ್ಸುತ್ತೆ ನನಗೆ. ನೋಡ್ತೀನಿ ಈಗೂ ಇದೇ ರೀತಿ ಕೂಡ ನಾವು ತಿನ್ಕೊಬೋದು. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಈಗ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ತಿದ್ದೀನಿ. ನೋಡಿ ಮಸಾಲೆ ರುಬ್ಕೊಂಡಿದ್ವಲ್ಲ, ನುಣ್ಣಗೆ ಗ್ರೈಂಡರ್ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಈಗ ಇದು ತಾಗಿರೋದಿಲ್ಲ, ನಾವೇನು ಗ್ರೈಂಡರ್ನ ಜಾರ್ ತೊಳ್ಕೊಂಡ್ವಿ ಅದ್ರದ್ದು ಕೂಡ ಹೀಗೇ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ನೀರು ಬೇಕಾಗೋದಿಲ್ಲ. ನೋಡಿ
ಸಾಕು. ನಾವೆಷ್ಟು ತೆಗ್ದಿದ್ವಿ ಅಷ್ಟನ್ನು ಹಾಕಿದ್ದೀನಿ. ಇವಾಗ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಮತ್ತು ಈಗ ಮಸಾಲೆ ಹಾಕಿದ್ವಲ್ಲ, ಮತ್ತು ತಿಕ್ ಬರುತ್ತೆ, ಅದು ಗಟ್ಟಿ ಬರುತ್ತೆ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ, ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಮತ್ತು ನಾವಿಲ್ಲಿ ಕರ್ದಿಟ್ಕೊಂಡಿದ್ವಲ್ಲ ಆನಿಯನ್, ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಪುಡಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿ, ಅದಕ್ಕೆ ಹೇಳಿದ್ದು ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಅಂತ. ನೋಡಿ ನಿಮಗೆ ಎಣ್ಣೆ ಜಾಸ್ತಿ ಅನಿಸುತ್ತೆ ಅಂದರೆ ನೀವು ಇದನ್ನು ಕರಿದ ಮೇಲೆ ಟಿಶ್ಯೂ ಪೇಪರ್ ಮೇಲೆ ಇಟ್ಟರೆ ಎಣ್ಣೆ ಒಂಚೂರು ಉಳಿಯೋದಿಲ್ಲ ನಿಮಗೆ. ನೋಡಿ ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಈ ಥರ ಮಟನ್ ಸಾಂಬಾರು. ಈಗ ಮುಚ್ಚಳ ಮುಚ್ಚಿ ಮತ್ತೆ 2 ವಿಸಲ್ನ ಕೂಗಿಸ್ತೀನಿ ನಾನು. ನಿಮ್ಮ ಮಟನ್ ಬೇಯೋ ಕೆಪಾಸಿಟಿ ಏನಿದೆ ಅದು ನೋಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ಬೇಯಬೇಕು ಅಷ್ಟೇ. ನೋಡಿ ಮತ್ತೆ ಮುಚ್ಚಳ ಮುಚ್ಚಿ ಈಗ 2 ಅಥವಾ 3 ವಿಸಲ್ ಹಾಕ್ತೀನಿ. ನೋಡಿರಿ 2 ವಿಸಲ್ ಹಾಕ್ಕೊಳ್ತೀನಿ, ಚೆನ್ನಾಗಾದರೆ ಮಟನ್ ವಿಸಲ್ ಹಾಕ್ತೀನಿ. ಈಗ ರೆಡಿಯಾಗಿದೆ ನಮ್ಮ ಮಟನ್ನು. ಮೇಲುಗಡೆ ನೋಡಿ ಯಾವ ರೀತಿಯಾಗಿ ಎಣ್ಣೆ ನಿಂತ್ಕೊಂಡಿದೆ, ಮತ್ತು ಗ್ರೇವಿ ಥರ ಬಂದಿದೆ ನಮ್ಮ ಮಟನ್ ಸಾಂಬಾರು. ಈಗ ರೆಡಿಯಾಗಿದೆ. ಮತ್ತೆ ಬರ್ತಾ ಅದು ಮತ್ತು ತಿಕ್ನೆಸ್ ಬರ್ತಾ ಹೋಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ ನಮ್ಮ ಮಟನ್ ಸಾಂಬಾರು ಈಗ ರೆಡಿ. ಈಗ ಪ್ಲೇಟಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ. ಈಗ ಮಟನ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನೋಡಿ ಎಣ್ಣೆ ನಾವೇನು ಹಾಕಿದ್ವಿ ಅದೆಲ್ಲ ಮೇಲ್ಗಡೆ ಬಂದು ನಿಂತ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಹಾಕುವಾಗ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಅನಿಸ್ಬೋದು, ಏನೂ ಇಲ್ಲ, ಕರೆಕ್ಟಾಗೇ ಇದೆ ಎಣ್ಣೆ. ನಿಜವಾಗ್ಲೂ ನಿಮಗೆ ಬೇಡ ಅಂತ ಸ್ವಲ್ಪ ನೀವು ಕಡಿಮೆ ಕೂಡ ಹಾಕ್ಕೋಬೋದು. ನಾನು ನಿಮಗೆ ಏನು ತೋರಿಸಿದ್ದೀನಿ ಅಷ್ಟೇ ಎಣ್ಣೆಯಲ್ಲೇ ಮಾಡಿರುವಂಥದ್ದು. ಹೋಟ್ಲಲ್ಲೂ ಸಹ ಇದೇ ರೀತಿಯಾಗಿ ಇದೇ ಟೇಸ್ಟಲ್ಲಿ ಕೂಡ ಬರುತ್ತೆ. ನೀವು ಕೂಡ ಒಂದೇ ಟ್ರೈ ಮಾಡಿ ನೋಡ್ಕೊಳ್ಳಿ. ಹಾಗೆ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ ಹಾಗೂ ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ, ನಮಗೂ ಕೂಡ ಸಪೋರ್ಟ್ ಮಾಡಿದ್ರೆ ನಮ್ಮ ವೀಡಿಯೋ ಕೂಡ ನೋಡ್ತಾಯಿರಿ. ನೋಡಿ ಮಟನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಬ್ಯಾಟಿಂಗ್ ಶುರು ಮಾಡೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.